ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಪನ್ನೀರ್ ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀನಿ. ಟಾಫಿ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ಯಾವಾಗಲೂ ಪನ್ನೀರ್ನ ಒಂದೇ ಥರ ಮಾಡ್ತಿದ್ರೆ ಎಷ್ಟು ಚೆಂದ ಹೇಳಿ. ಸೊ ಅದಕ್ಕೆ ಈ ರೀತಿ ಮಾಡೋಣ ಬನ್ನಿ. ಸೊ ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿಣದ ಪುಡಿ, ಎಣ್ಣೆ ಮತ್ತು ಇದ್ರ ಜೊತೆಲಿ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಬೇಕು. ಆ ನಿಂಬೆಹಣ್ಣು ಹಾಕ್ಕೊಬೇಕಾದ್ರೆ ವಿಡಿಯೋ ಕ್ಲಿಪ್ಪು ಶೂಟ್ ಆಗಿಲ್ಲ, ಸೊ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದೊಂದೇ ಪನ್ನೀರನ್ನ ತೊಗೊಂಡು ಇದರಲ್ಲಿ ನೀಟಾಗಿ 4 ಸೈಡ್ಸೂ ಮಸಾಲೆ ಅಂಟ್ಕೊಳ್ಳೋ ಥರ ಇದನ್ನು ರೊಟೇಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಆಮೇಲೆ ಇದನ್ನು ಹೆಂಚಿಗೆ ಕಾಯೋದಕ್ಕಿಟ್ಟು ಹೆಂಚು ಕಾದ್ಮೇಲೆ ಅದಕ್ಕೆ ತುಪ್ಪ ಹಾಕಿ ಈ ಒಂದು ಪನ್ನೀರನ್ನ 4 ಸೈಡ್ಸು ನೀಟಾಗಿ ಕುಕ್ ಮಾಡ್ಕೊಬೇಕು. ಏನು ಈ ಥರ ಇದೆ ಪನ್ನೀರ್ ಅಂದ್ಕೊಂಬೇಡಿ, ಇದು ಮನೇಲಿ ಮಾಡಿರೋ ಪನ್ನೀರ್, ಅದಕ್ಕೆ ಪರ್ಫೆಕ್ಟ್ ಶೇಪ್ ಇಲ್ಲ. ಸೊ ಇದನ್ನು 4 ಸೈಡ್ಸು ನೀವು ನೀಟಾಗಿ ಬಾಯ್ಲ್ ಮಾಡಿಕೊಂಡ್ರೆ ಸೊ ಸೂಪರಾಗಿರೋಂಥ ಒಂದು ಪನ್ನೀರ್ ಟಾಫಿ ಫ್ರೈ ನಿಮಗೆ ರೆಡಿ ಆಗುತ್ತೆ. ಎಕ್ಸಲೆಂಟ್ ಆಗಿರುತ್ತೆ ತಿನ್ನೋದಕ್ಕೆ. ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ನೀವು, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಡಿಫ್ರೆಂಟ್ ಆಗಿನೂ ಚೆನ್ನಾಗಿರುತ್ತೆ, ಮನೆಯವರು ಇಷ್ಟಪಟ್ಟು ತಿಂತಾರೆ. ಸೊ ಇಷ್ಟೇ ಟಾಫಿ ಫ್ರೈ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ನನ್ನ ಚಾನಲಲ್ಲಿ ಇದೇ ಥರ ಡಿಫ್ರೆಂಟ್ ಆಗಿರೋಂಥ ಒಂದು ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜೊತೆಗೆ ಅವ್ರ ಫ್ಯಾಮ್ಲಿನ ಖುಷಿಯಾಗಿ ನೋಡ್ಕೊಳ್ಳೋದಕ್ಕೆ ಒಬ್ಬ ಹೆಣ್ಣಿಗೆ ಏನೆಲ್ಲ ಡೀಟೇಲ್ಸ್ ಬೇಕು, ಟಿಪ್ಸ್ ಬೇಕು, ವೆಯ್ಟ್ ಲಾಸ್ ಬಗ್ಗೆ ಇನ್ಫಾರ್ಮೇಷನ್, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ನಾನು ಪ್ರೊವೈಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.